ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಂಜನಾ ಕುಮಾರ್ ಅಂತ, ಒಬ್ಸ್ಟೆಟಿಷಿಯನ್ ಆ್ಯಂಡ್ ಗೈನಕಾಲಜಿಸ್ಟ್. ಸೊ ಇವತ್ತು ನಾನು ನಿಮ್ಮ ಜೊತೆ HPV ವ್ಯಾಕ್ಸಿನ್ಸ್ ಅಥವಾ HPV ಲಸಿಕೆಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡೋಣ ಅಂತ ಬಂದಿದ್ದೀನಿ. ಸೊ ನೀವೆಲ್ಲ ಕೇಳಿರ್ತೀರ HPV ವ್ಯಾಕ್ಸಿನ್ಸ್ ಅಂತ ಅಲ್ಲಿ ಇಲ್ಲಿ ಮಾತಾಡ್ತಿರ್ತಾರೆ. ಬಟ್ ಇದು ಯಾವುದಕ್ಕೆ ತೊಗೋಬೇಕು, ಯಾರು ತೊಗೋಬೇಕು, ಯಾಕೆ ತೊಗೋಬೇಕು ಅಂತ ನಿಮ್ಮ ತಲೆಯಲ್ಲೂ ಸುಮಾರು ಅನುಮಾನಗಳಿರುತ್ತೆ. ಸೊ ಈ HPV ವ್ಯಾಕ್ಸಿನ್ಸ್ ಅನ್ನೋದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನುವಂಥ ಒಂದು ವೈರಸ್ ವಿರುದ್ಧ ಕೊಡುವಂಥದ್ದು. ಇದು ಏನು ತೊಂದರೆ ಮಾಡುತ್ತೆ ಈ ವೈರಸ್ಸು ಅಂತಂದರೆ, ಗರ್ಭಕೋಶದ ಕಂಠದ ಕ್ಯಾನ್ಸರ್ ಅಂದರೆ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಈ ಕ್ಯಾನ್ಸರು ಈ ವೈರಸ್ಸಿಂದ ಆಗುತ್ತೆ. ಹಾಗಾದರೆ ಈ ವ್ಯಾಕ್ಸಿನೇಷನ್ ಯಾರು ತೊಗೋಬೇಕು ಅಂತಂದರೆ, 9 ರಿಂದ 14 ವರ್ಷದ ಹುಡುಗಿಯರು ಈ ವ್ಯಾಕ್ಸಿನೇಷನ್ನ ತೊಗೊಂಡ್ರೆ ಕಂಪ್ಲೀಟಾಗಿ ಅದರಿಂದ ನಿಮಗೆ ಉಪಯೋಗ ಆಗುತ್ತೆ. ಅಂದರೆ ಪೂರ್ತಿ ಪ್ರೊಟೆಕ್ಷನ್ ಅಥವಾ ಸುರಕ್ಷತೆ ಸಿಗುತ್ತೆ ನಿಮಗೆ ಈ ವ್ಯಾಕ್ಸಿನ್ಸಿಂದ. ಹಾಗಾದರೆ ನನಗೆ 15 ವರ್ಷ ಆಗೋಗಿದೆ, 16 ವರ್ಷ ಆಗೋಗಿದೆ, ನಾನು ತೊಗೊಳಕ್ಕಾಗಲ್ವಾ ಅನ್ನೋದಾದರೆ ಖಂಡಿತ ತೊಗೋಬೋದು. ಮೊದಲನೇ ಲೈಂಗಿಕ ಕ್ರಿಯೆ ಅಥವಾ ನೀವು ಸೆಕ್ಷುಯಲಿ ಆ್ಯಕ್ಟಿವ್ ಆಗೋಕ್ಕೆ ಮುನ್ನ ಈ ವ್ಯಾಕ್ಸಿನೇಷನ್ನ ತೊಗೊಂಡ್ರೆ ಕಂಪ್ಲೀಟಾಗಿ ನಿಮಗೆ ಸುರಕ್ಷತೆ ಸಿಗುತ್ತೆ. ಇವಾಗ ನೀವು ಹೇಳ್ಬೋದು, ನಂಗೆ 35 ವರ್ಷ ಆಗೋಗಿದೆ, ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಈಗಲೂ ನಾನು ತೊಗೋಬೋದಾ ಈ ವ್ಯಾಕ್ಸಿನೇಷನ್ ಅನ್ನೋದಾದರೆ ಹೌದು. 45 ವರ್ಷದ ತನಕ ಈ ವ್ಯಾಕ್ಸಿನೇಷನ್ನಿಂದ ನಿಮಗೆ ಏನಾದರೂ ಸುರಕ್ಷತೆ ಸಿಗ್ತಾ ಇರುತ್ತೆ, ಬೆನಿಫಿಟ್ಸ್ ಇದ್ದೇ ಇರುತ್ತೆ. ಬಟ್ ಕಂಪ್ಲೀಟ್ ಬೆನಿಫಿಟ್ಸ್ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ, ನೀವು ಆಲ್ರೆಡಿ ಸೆಕ್ಷುಲಿ ಆ್ಯಕ್ಟಿವ್ ಇದ್ದೀರಾ, ಲೈಂಗಿಕ ಕ್ರಿಯೆ ನಡೀತಿದೆ ಅಂತಂದರೆ ಈ ವೈರಸ್ಗೆ ಎಕ್ಸ್ಪೋಸ್ ಆಗೋಗಿರ್ತೀರ ಆಲ್ರೆಡಿ. ಸೊ ಆಲ್ರೆಡಿ ನೀವು ಅದಕ್ಕೆ ಎಕ್ಸ್ಪೋಸ್ ಆಗಿರೋದ್ರಿಂದ ಈ ವ್ಯಾಕ್ಸಿನೇಷನ್ ನಿಮ್ಗೆ ಎಷ್ಟರ ಮಟ್ಟಿಗೆ ಉಪಯೋಗ ಆಗುತ್ತೆ ನಮ್ಗೆ ಅದು ಕರೆಕ್ಟಾಗಿ ಹೇಳಕ್ಕೆ ಬರೋದಿಲ್ಲ. ಬಟ್ 45 ವರ್ಷದ ತನಕ ಉಪಯೋಗ ಅಂತೂ ಇರುತ್ತೆ. ಹಾಗಾದರೆ ನೀವೇನು ಮಾಡ್ಬೋದು ಅಂತಂದರೆ, ಪ್ರತಿ 3 ವರ್ಷಕ್ಕೊಂದ್ಸತಿ ಪ್ಯಾಪ್ಸ್ಮಿಯರ್ ಅಂತ ಒಂದು ಪರೀಕ್ಷೆ ಇರುತ್ತೆ. ಸೊ ಆ ಪರೀಕ್ಷೆ ಮಾಡ್ಕೋತಾ ಬಂದರೆ ನಿಮಗೆ ಯಾವುದೇ ಭಯ ಇರೋದಿಲ್ಲ. ನೀವು ಈ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿಲ್ಲದೆ ಇರಿ, ಅದೇನೂ ಇದಕ್ಕೆ ಮ್ಯಾಟರ್ ಆಗೋದಿಲ್ಲ. ಎವ್ರಿ 3 years ಪ್ಯಾಪ್ಸ್ಮಿಯರ್ ಪರೀಕ್ಷೆನ ಹಾಸ್ಪಿಟ್ಲಿಗೆ ಬನ್ನಿ ಮಾಡಿಸ್ಕೊಳ್ಳಿ. ತುಂಬ ಸಣ್ಣ ಪರೀಕ್ಷೆ, ನಿಮಗೇನು ನೋವಾಗೋದಿಲ್ಲ ಅಥವಾ ಅದಕ್ಕೇನು ತುಂಬ ದುಬಾರಿನೂ ಇಲ್ಲ. 5 ನಿಮಿಷದ ಟೆಸ್ಟ್ ಇದು. ಸೊ ಬನ್ನಿ ಟೆಸ್ಟ್ ಮಾಡಿಸ್ಕೊಳ್ಳಿ. ಮತ್ತು ಸರ್ವೈಕಲ್ ಕ್ಯಾನ್ಸರ್ ತುಂಬ ಅರ್ಲಿ ಸ್ಟೇಜಸ್ಸಲ್ಲಿದ್ದರೂ ಗೊತ್ತಾಗ್ಬಿಡುತ್ತೆ. ಇಲ್ಲ ಇನ್ನೊಂದು 5-10 ವರ್ಷದಲ್ಲಿ ನಿಮಗೆ ಕ್ಯಾನ್ಸರ್ ಬರೋ ಥರ ಇದೆ ಅನ್ನೋವಂಥ ಲಕ್ಷಣಗಳಿದ್ರೂ ಗೊತ್ತಾಗ್ಬಿಡುತ್ತೆ. ಸೊ ಏನು ಹೆದರ್ಕೋಬೇಡಿ. ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಅನುಮಾನಗಳಿದ್ದರೆ, ಭಯ ಇದ್ದರೆ ಬನ್ನಿ, ಡಾಕ್ಟರ್ಸ್ ಜೊತೆ ಮಾತಾಡಿ, ಹೇಳ್ತೀವಿ ಇದ್ರ ಬಗ್ಗೆ. ಸೊ ಇವಾಗ ಏನು ವ್ಯಾಕ್ಸಿನೇಷನ್ ಇದೆ, ಏನು ಸ್ಕ್ರೀನಿಂಗ್ ಟೆಕ್ನಿಕ್ಸ್ ಇದೆ, ಅದನ್ನೆಲ್ಲ ನೀವು ಉಪಯೋಗ ಪಡ್ಕೊಳ್ಳಿ ಅದರಿಂದ, ಮತ್ತು ಸುರಕ್ಷಿತವಾಗಿರಿ. ಥ್ಯಾಂಕ್ ಯು, ಧನ್ಯವಾದಗಳು.